ಅವರೆಲ್ಲ ಖಾರದ ಪುಡಿ ರೆಡಿ ಆಗೋಕೆ ಕೆಂಪು ಮೆಣಸಿನಕಾಯಿ ಬೆಳೆಯುವ ರೈತರು. ಆದ್ರೆ ಈ ಸಲ ಅವರು ನಂಬಿರುವಂತಹ ಕೆಂಪು ಬಂಗಾರ ಕೈ ಕೊಟ್ಟಿದೆ. ಅಲ್ಲಿ ಏನಾಗಿದೆ, ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರೋದಕ್ಕೆ ಕಾರಣಗಳೇನು, ಸಂಕ್ಷಿಪ್ತವಾಗಿ ಹೇಳ್ತೀವಿ ನೋಡಿ. ಗಿಡದಲ್ಲೇ ಒಣಗಿ ಹೋಗಿರುವ ಕೆಂಪು ಸುಂದರಿ, ಕಂಗಾಲಾಗಿರುವ ಈ ಬೆಳೆಯನ್ನೇ ನಂಬಿದ ಅನ್ನದಾತರು, ಕೈ ತುಂಬಾ ಫಸಲು ಸಿಗುತ್ತೆ ಅಂತ ಕಾಯ್ತಿದ್ದ ರೈತರೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅದರಲ್ಲೂ ಧಾರವಾಡ ಜಿಲ್ಲೆಯ ರೈತರ ಕಷ್ಟ ಹೇಳತೀರದಾಗಿದೆ. ಈ ಕೆಂಪು ಮೆಣಸಿನಕಾಯಿಯನ್ನ ಒಟ್ಟು 13,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ರು. ಆರಂಭದಲ್ಲಿ ಬೆಳೆ ಚೆನ್ನಾಗಿತ್ತು. ಅದನ್ನು ನೋಡಿ ರೈತರು ಉತ್ತಮ ಬೆಳೆ ನಿರೀಕ್ಷೆಯಲ್ಲಿದ್ರು. ಆದ್ರೆ ಹಣ್ಣು ಒಣಗುವ ಹಂತದಲ್ಲಿಯೇ ರೋಗಕ್ಕೆ ತುತ್ತಾಗಿದೆ. ಆಗಾಗ ಸುರಿದ ವಿಪರೀತ ಮಳೆಯಿಂದಾಗಿ ಕೈಗೆ ಸಿಗಬೇಕಾದ ಕೆಂಪು ಮೆಣಸಿನಕಾಯಿಗಳು ಗಿಡದಲ್ಲಿಯೇ ಹಾಳಾಗಿ ಹೋಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 7,245 ಹೆಕ್ಟೇರ್ ಪ್ರದೇಶದಲ್ಲಿನ ಕೆಂಪು ಮೆಣಸಿನ ಬೆಳೆ ಹಾನಿಯಾಗಿದೆ ಎಂದು ತೋಟಗಾರಿಕಾ ಇಲಾಖೆ ವರದಿ ಮಾಡಿ ಸರ್ಕಾರಕ್ಕೆ ರವಾನಿಸಿದೆ. ಸುಮಾರು 13,000 ಹೆಕ್ಟೇರ್ ರೈತರು ಬಿತ್ತನೆ ಮಾಡಿದ್ರು. ಇತ್ತೀಚಿನ ಅಕ್ಟೋಬರ್ ಅಕಾಲಿಕ ಮಳೆಯಿಂದಾಗಿ ಸುಮಾರು 7,245 ಹೆಕ್ಟೇರ್ ಏರಿಯಾ ಲಾಸ್ ಆಗಿದೆ. ಮಳೆಯಿಂದಾಗಿ ಬೆಳೆ ಕುಂಠಿತ ಆಗಿ, ಆಮೇಲೆ ಹೂವು ಉದುರಿಬಿಟ್ಟು, ಆಮೇಲೆ ರೋಗ ಬಂದು ಸುಮಾರು 55-60% ಲಾಸ್ ಆಗಿದೆ. ಈ ಬಾರಿ ಮುಂಗಾರು ಸಕಾಲಕ್ಕೆ ಬಾರದೇ ಇರುವ ಕಾರಣಕ್ಕೆ ಬಿತ್ತನೆ ವಿಳಂಬವಾಗಿತ್ತು. ಕೆಂಪು ಮೆಣಸಿನಕಾಯಿ ಮೊರೆ ಹೋಗಿದ್ದ ರೈತರು ಹೆಕ್ಟೇರ್ಗೆ 1 ಟನ್ ಇಳುವರಿ ಬರುತ್ತೆ ಅನ್ನೋ ಲೆಕ್ಕಾಚಾರ ರೈತರಿಗಿತ್ತು. ಆದ್ರೀಗ ಅರ್ಧಕ್ಕಿಂತ ಹೆಚ್ಚು ಬೆಳೆ ಹಾಳಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ನಮ್ಗೆ ಲುಕ್ಸಾನ್ದಾಗ ಸರ್ ಮೆಣಸಿನಕಾಯಿ ಗಿಡ, ಹಿಂಗಾಗಿ ವರ್ಷ ನಿನ್ಗೆ ಸರ್ವೆ ಮಾಡ್ಕೊಂಡು ಹೋಗ್ತಾರೆ ಸರ್. ಆದ್ರೂ ನಮ್ಗೆ ದೌಡ್ ಸರಿಯಾಗಿ ಪರಿಹಾರ ಕೊಡಾಕ್ತಿರಲ್ಲ ಸರ್ ಸರ್ಕಾರ. ಅದಕ್ಕೆ ಈ ಬರೀ ಆದ್ರೂ ಸರ್ ನಮ್ಗೆ ಬಹಳ ಲುಕ್ಸಾನ್ ಆಗೈತಿ ಮೆಣಸಿನಕಾಯಿ ಬೆಳಿ. ಅದಕ್ಕೆ ದೌಡ ನಮ್ಗೆ ಪರಿಹಾರ ಕೊಡ್ಲಿ ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡತ್ತ ಸರ್. ಮಳೆ ಹೋಗಿ ಅತಿ ದಿವಸದಿಂದ ಲುಕ್ಸಾನ ಬಾಳ ಆಗತ್ತ ಸರ್. ಹುಬ್ಬಳ್ಳಿ ಹಾಗೂ ಪಕ್ಕದ ಬ್ಯಾಡಗಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೆಂಪು ಮೆಣಸಿನಕಾಯಿ ಮಾರ್ಕೆಟ್ ಇದೆ. ಆದ್ರೆ ಮಾರ್ಕೆಟ್ನ ಬೇಡಿಕೆಗೆ ತಕ್ಕಂತೆ ಇಳುವರಿ ಸಿಗದ ಕಾರಣ ಈ ಸಲ ಹೊರಗಡೆಯಿಂದ ಕೆಂಪು ಮೆಣಸಿನಕಾಯಿ ಸ್ಥಳೀಯ ಮಾರುಕಟ್ಟೆಯನ್ನ ಆಕ್ರಮಿಸಿಕೊಳ್ಳೋ ಸಾಧ್ಯತೆ ಇದೆ. ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಅವರೆಲ್ಲ ಖಾರದ ಪುಡಿ ರೆಡಿ ಆಗೋಕೆ ಕೆಂಪು ಮೆಣಸಿನಕಾಯಿ ಬೆಳೆಯುವ ರೈತರು. ಆದ್ರೆ ಈ ಸಲ ಅವರು ನಂಬಿರುವಂತಹ ಕೆಂಪು ಬಂಗಾರ ಕೈ ಕೊಟ್ಟಿದೆ. ಅಲ್ಲಿ ಏನಾಗಿದೆ, ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರೋದಕ್ಕೆ ಕಾರಣಗಳೇನು, ಸಂಕ್ಷಿಪ್ತವಾಗಿ ಹೇಳ್ತೀವಿ ನೋಡಿ. ಗಿಡದಲ್ಲೇ ಒಣಗಿ ಹೋಗಿರುವ ಕೆಂಪು ಸುಂದರಿ, ಕಂಗಾಲಾಗಿರುವ ಈ ಬೆಳೆಯನ್ನೇ ನಂಬಿದ ಅನ್ನದಾತರು, ಕೈ ತುಂಬಾ ಫಸಲು ಸಿಗುತ್ತೆ ಅಂತ ಕಾಯ್ತಿದ್ದ ರೈತರೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅದರಲ್ಲೂ ಧಾರವಾಡ ಜಿಲ್ಲೆಯ ರೈತರ ಕಷ್ಟ ಹೇಳತೀರದಾಗಿದೆ. ಈ ಕೆಂಪು ಮೆಣಸಿನಕಾಯಿಯನ್ನ ಒಟ್ಟು 13,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ರು. ಆರಂಭದಲ್ಲಿ ಬೆಳೆ ಚೆನ್ನಾಗಿತ್ತು. ಅದನ್ನು ನೋಡಿ ರೈತರು ಉತ್ತಮ ಬೆಳೆ ನಿರೀಕ್ಷೆಯಲ್ಲಿದ್ರು. ಆದ್ರೆ ಹಣ್ಣು ಒಣಗುವ ಹಂತದಲ್ಲಿಯೇ ರೋಗಕ್ಕೆ ತುತ್ತಾಗಿದೆ. ಆಗಾಗ ಸುರಿದ ವಿಪರೀತ ಮಳೆಯಿಂದಾಗಿ ಕೈಗೆ ಸಿಗಬೇಕಾದ ಕೆಂಪು ಮೆಣಸಿನಕಾಯಿಗಳು ಗಿಡದಲ್ಲಿಯೇ ಹಾಳಾಗಿ ಹೋಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 7,245 ಹೆಕ್ಟೇರ್ ಪ್ರದೇಶದಲ್ಲಿನ ಕೆಂಪು ಮೆಣಸಿನ ಬೆಳೆ ಹಾನಿಯಾಗಿದೆ ಎಂದು ತೋಟಗಾರಿಕಾ ಇಲಾಖೆ ವರದಿ ಮಾಡಿ ಸರ್ಕಾರಕ್ಕೆ ರವಾನಿಸಿದೆ. ಸುಮಾರು 13,000 ಹೆಕ್ಟೇರ್ ರೈತರು ಬಿತ್ತನೆ ಮಾಡಿದ್ರು. ಇತ್ತೀಚಿನ ಅಕ್ಟೋಬರ್ ಅಕಾಲಿಕ ಮಳೆಯಿಂದಾಗಿ ಸುಮಾರು 7,245 ಹೆಕ್ಟೇರ್ ಏರಿಯಾ ಲಾಸ್ ಆಗಿದೆ. ಮಳೆಯಿಂದಾಗಿ ಬೆಳೆ ಕುಂಠಿತ ಆಗಿ, ಆಮೇಲೆ ಹೂವು ಉದುರಿಬಿಟ್ಟು, ಆಮೇಲೆ ರೋಗ ಬಂದು ಸುಮಾರು 55-60% ಲಾಸ್ ಆಗಿದೆ. ಈ ಬಾರಿ ಮುಂಗಾರು ಸಕಾಲಕ್ಕೆ ಬಾರದೇ ಇರುವ ಕಾರಣಕ್ಕೆ ಬಿತ್ತನೆ ವಿಳಂಬವಾಗಿತ್ತು. ಕೆಂಪು ಮೆಣಸಿನಕಾಯಿ ಮೊರೆ ಹೋಗಿದ್ದ ರೈತರು ಹೆಕ್ಟೇರ್ಗೆ 1 ಟನ್ ಇಳುವರಿ ಬರುತ್ತೆ ಅನ್ನೋ ಲೆಕ್ಕಾಚಾರ ರೈತರಿಗಿತ್ತು. ಆದ್ರೀಗ ಅರ್ಧಕ್ಕಿಂತ ಹೆಚ್ಚು ಬೆಳೆ ಹಾಳಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ನಮ್ಗೆ ಲುಕ್ಸಾನ್ದಾಗ ಸರ್ ಮೆಣಸಿನಕಾಯಿ ಗಿಡ, ಹಿಂಗಾಗಿ ವರ್ಷ ನಿನ್ಗೆ ಸರ್ವೆ ಮಾಡ್ಕೊಂಡು ಹೋಗ್ತಾರೆ ಸರ್. ಆದ್ರೂ ನಮ್ಗೆ ದೌಡ್ ಸರಿಯಾಗಿ ಪರಿಹಾರ ಕೊಡಾಕ್ತಿರಲ್ಲ ಸರ್ ಸರ್ಕಾರ. ಅದಕ್ಕೆ ಈ ಬರೀ ಆದ್ರೂ ಸರ್ ನಮ್ಗೆ ಬಹಳ ಲುಕ್ಸಾನ್ ಆಗೈತಿ ಮೆಣಸಿನಕಾಯಿ ಬೆಳಿ.
ಅದಕ್ಕೆ ದೌಡ ನಮ್ಗೆ ಪರಿಹಾರ ಕೊಡ್ಲಿ ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡತ್ತ ಸರ್. ಮಳೆ ಹೋಗಿ ನಿನ್ಗೆತನ ಅತಿವೃಷ್ಟಿಯಿಂದ ನಿನ್ಗೆತನ ನುಕ್ಸಾನ ಬಾಳ ಆಗತ್ತ ಸರ್. ಹುಬ್ಬಳ್ಳಿ ಹಾಗೂ ಪಕ್ಕದ ಬ್ಯಾಡಗಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೆಂಪು ಮೆಣಸಿನಕಾಯಿ ಮಾರ್ಕೆಟ್ ಇದೆ. ಆದ್ರೆ ಮಾರ್ಕೆಟ್ನ ಬೇಡಿಕೆಗೆ ತಕ್ಕಂತೆ ಇಳುವರಿ ಸಿಗದ ಕಾರಣ ಈ ಸಲ ಹೊರಗಡೆಯಿಂದ ಕೆಂಪು ಮೆಣಸಿನಕಾಯಿ ಸ್ಥಳೀಯ ಮಾರುಕಟ್ಟೆಯನ್ನ ಆಕ್ರಮಿಸಿಕೊಳ್ಳೋ ಸಾಧ್ಯತೆ ಇದೆ. ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಅವರೆಲ್ಲ ಖಾರದ ಪುಡಿ ರೆಡಿ ಆಗೋಕೆ ಕೆಂಪು ಮೆಣಸಿನಕಾಯಿ ಬೆಳೆಯುವ ರೈತರು. ಆದ್ರೆ ಈ ಸಲ ಅವರು ನಂಬಿರುವಂತಹ ಕೆಂಪು ಬಂಗಾರ ಕೈ ಕೊಟ್ಟಿದೆ. ಅಲ್ಲಿ ಏನಾಗಿದೆ, ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರೋದಕ್ಕೆ ಕಾರಣಗಳೇನು, ಸಂಕ್ಷಿಪ್ತವಾಗಿ ಹೇಳ್ತೀವಿ ನೋಡಿ. ಗಿಡದಲ್ಲೇ ಒಣಗಿ ಹೋಗಿರುವ ಕೆಂಪು ಸುಂದರಿ, ಕಂಗಾಲಾಗಿರುವ ಈ ಬೆಳೆಯನ್ನೇ ನಂಬಿದ ಅನ್ನದಾತರು. ಕೈತುಂಬಾ ಫಸಲು ಸಿಗುತ್ತೆ ಅಂತ ಕಾಯ್ತಿದ್ದ ರೈತರೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅದರಲ್ಲೂ ಧಾರವಾಡ ಜಿಲ್ಲೆಯ ರೈತರ ಕಷ್ಟ ಹೇಳತೀರದಾಗಿದೆ. ಈ ಕೆಂಪು ಮೆಣಸಿನಕಾಯಿಯನ್ನ ಒಟ್ಟು 13,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ರು. ಆರಂಭದಲ್ಲಿ ಬೆಳೆ ಚೆನ್ನಾಗಿತ್ತು. ಅದನ್ನು ನೋಡಿ ರೈತರು ಉತ್ತಮ ಬೆಳೆ ನಿರೀಕ್ಷೆಯಲ್ಲಿದ್ರು. ಆದ್ರೆ ಹಣ್ಣು ಒಣಗುವ ಹಂತದಲ್ಲಿಯೇ ರೋಗಕ್ಕೆ ತುತ್ತಾಗಿದೆ. ಆಗಾಗ ಸುರಿದ ವಿಪರೀತ ಮಳೆಯಿಂದಾಗಿ ಕೈಗೆ ಸಿಗಬೇಕಾದ ಕೆಂಪು ಮೆಣಸಿನಕಾಯಿಗಳು ಗಿಡದಲ್ಲಿಯೇ ಹಾಳಾಗಿ ಹೋಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 7,245 ಹೆಕ್ಟೇರ್ ಪ್ರದೇಶದಲ್ಲಿನ ಕೆಂಪು ಮೆಣಸಿನ ಬೆಳೆ ಹಾನಿಯಾಗಿದೆ ಎಂದು ತೋಟಗಾರಿಕಾ ಇಲಾಖೆ ವರದಿ ಮಾಡಿ ಸರ್ಕಾರಕ್ಕೆ ರವಾನಿಸಿದೆ. ಸುಮಾರು 13,000 ಹೆಕ್ಟೇರನ್ನು ರೈತರು ಬಿತ್ತನೆ ಮಾಡಿದ್ರು. ಇತ್ತೀಚಿನ ಅಕ್ಟೋಬರ್ ಅಕಾಲಿಕ ಮಳೆಯಿಂದಾಗಿ ಸುಮಾರು 7,245 ಹೆಕ್ಟೇರ್ ಏರಿಯಾ ಲಾಸ್ ಆಗಿದೆ. ಆ ಮಳೆಯಿಂದಾಗಿ ಬೆಳೆ ಕುಂಠಿತ ಆಗಿ, ಆಮೇಲೆ ಹೂವು ಉದುರಿಬಿಟ್ಟು, ಆಮೇಲೆ ರೋಗ ಬಂದು ಸುಮಾರು 55-60% ಲಾಸ್ ಆಗಿದೆ. ಈ ಬಾರಿ ಮುಂಗಾರು ಸಕಾಲಕ್ಕೆ ಬಾರದೇ ಇರುವ ಕಾರಣಕ್ಕೆ ಬಿತ್ತನೆ ವಿಳಂಬವಾಗಿತ್ತು. ಕೆಂಪು ಮೆಣಸಿನಕಾಯಿ ಮೊರೆ ಹೋಗಿದ್ದ ರೈತರು ಹೆಕ್ಟೇರ್ಗೆ 1 ಟನ್ ಇಳುವರಿ ಬರುತ್ತೆ ಅನ್ನೋ ಲೆಕ್ಕಾಚಾರ ರೈತರಿಗಿತ್ತು. ಆದ್ರೀಗ ಅರ್ಧಕ್ಕಿಂತ ಹೆಚ್ಚು ಬೆಳೆ ಹಾಳಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಬರೇ ನಮ್ಗೆ ಲುಕ್ಸಾನ್ದಾಗ ಐತಿ ಸರ್ ಮೆಣಸಿನಕಾಯಿ ಗಿಡ. ಹಿಂಗಾಗಿ ವರ್ಷ ನಿನ್ಗೆ ಸರ್ವೆ ಮಾಡ್ಕೊಂಡು ಹೋಗ್ತಾರ ಸರ್. ಆದ್ರೂ ನಮ್ಗೆ ದೌಡ ಸರಿಯಾಗಿ ಪರಿಹಾರ ಕೊಡಾಕ್ತಿರಲ್ಲ ಸರ್ ಸರ್ಕಾರ. ಅದಕ್ಕೆ ಈ ಬರೀ ಆದ್ರೂ ಸರ್ ನಮ್ಗೆ ಬಹಳ ಲುಕ್ಸಾನ್ ಆಗೈತಿ ಮೆಣಸಿನಕಾಯಿ ಬೆಳಿ. ಅದಕ್ಕೆ ದೌಡ ನಮ್ಗೆ ಪರಿಹಾರ ಕೊಡ್ಲಿ ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡತ್ತ ಸರ್. ಮಳೆ ಹೋಗಿ ನಿನ್ಗೆತನ ಅತಿವೃಷ್ಟಿಯಿಂದ ನಿನ್ಗೆತನ ನುಕ್ಸಾನ ಬಾಳ ಆಗತ್ತ ಸರ್. ಹುಬ್ಬಳ್ಳಿ ಹಾಗೂ ಪಕ್ಕದ ಬ್ಯಾಡಗಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೆಂಪು ಮೆಣಸಿನಕಾಯಿ ಮಾರ್ಕೆಟ್ ಇದೆ. ಆದ್ರೆ ಮಾರ್ಕೆಟ್ನ ಬೇಡಿಕೆಗೆ ತಕ್ಕಂತೆ ಇಳುವರಿ ಸಿಗದ ಕಾರಣ ಈ ಸಲ ಹೊರಗಡೆಯಿಂದ ಕೆಂಪು ಮೆಣಸಿನಕಾಯಿ ಸ್ಥಳೀಯ ಮಾರುಕಟ್ಟೆಯನ್ನ ಆಕ್ರಮಿಸಿಕೊಳ್ಳೋ ಸಾಧ್ಯತೆ ಇದೆ. ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಅವರೆಲ್ಲ ಖಾರದ ಪುಡಿ ರೆಡಿ ಆಗೋಕೆ ಕೆಂಪು ಮೆಣಸಿನಕಾಯಿ ಬೆಳೆಯುವ ರೈತರು. ಆದ್ರೆ ಈ ಸಲ ಅವರು ನಂಬಿರುವಂತಹ ಕೆಂಪು ಬಂಗಾರ ಕೈ ಕೊಟ್ಟಿದೆ. ಅಲ್ಲಿ ಏನಾಗಿದೆ, ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರೋದಕ್ಕೆ ಕಾರಣಗಳೇನು, ಸಂಕ್ಷಿಪ್ತವಾಗಿ ಹೇಳ್ತೀವಿ ನೋಡಿ. ಗಿಡದಲ್ಲೇ ಒಣಗಿ ಹೋಗಿರುವ ಕೆಂಪು ಸುಂದರಿ, ಕಂಗಾಲಾಗಿರುವ ಈ ಬೆಳೆಯನ್ನೇ ನಂಬಿದ ಅನ್ನದಾತರು. ಕೈತುಂಬಾ ಫಸಲು ಸಿಗುತ್ತೆ ಅಂತ ಕಾಯ್ತಿದ್ದ ರೈತರೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅದರಲ್ಲೂ